ಯಾವಾಗ ಸಂಜೆ ಆಗುತ್ತೋ ಇಲ್ಲ ಯಾವ ಶಿಫ್ಟ್ ಮುಗಿಯುತ್ತೋ ಅಂತ ಕಾಯ್ತಾ ಇರ್ತೀವಿ. ನಮಗೆಲ್ಲರಿಗೂ ನಮ್ ಕಷ್ಟ ಯಾವಾಗ ಇರುತ್ತೆ ಅನ್ನೋದು ತಿಳಿದೆ ಒದ್ದಾಡ್ತಾ ಇರ್ತೀವಿ. ಈ ದೇವರ ಆರಾಧನೆ ಅವರಿಗೆ ಮಾನಸಿಕವಾಗಿ ಶಕ್ತಿ ಕೊಡುತ್ತದೆ. ಇಂತಹ ಜಾಗ ನಮಗೆ ಇಷ್ಟ ಇಲ್ಲದಿದ್ದರೆ ಅದು ನರಕನೇ. ಇನ್ನು 2 ತಿಂಗಳಲ್ಲಿ ಸಮಸ್ಯೆ ಪರಿಹಾರ ಎಂದರೋ ಮಹಾನುಭಾವನು ಅಂಗಡಿಕೆ ಬಂದನನ್ನು. ನಮಸ್ಕಾರ, ನಾನು ನಂದಕುಮಾರ್, ನಿಮ್ಮ IPS ಸ್ವಾಗತ. ನಮ್ಮ ಪ್ರತಿದಿನದ ಜೀವನದಲ್ಲಿ ನಾವು ಹೆಚ್ಚು ಸಮಯ ಕಳೆಯೋದು ನಾವು ಕೆಲಸ ಮಾಡೋದಾಗ್ತದೆ. ಆಫೀಸ್, ಫ್ಯಾಕ್ಟರಿ, ಡೆಲಿವರಿ, ಮಾರ್ಕೆಟಿಂಗ್, ಈಗ ಏನೇ ಕೆಲಸ ಇದ್ರು ಹೆಚ್ಚು ಕಮ್ಮಿ 10 ಗಂಟೆಗಳ ಕಾಲ ನಾವು ಸಮಯ ಕಳೆಯೋದು ನಮ್ಮ ಕೆಲಸ ಹಾಗೂ ಕೊಲೀಗ್ಸ್ ಜೊತೆ. ಇಂತಹ ಜಾಗ ನಮಗೆ ಇಷ್ಟ ಇಲ್ಲದಿದ್ದರೆ ಅದು ನರಕನೇ. ಮನುಷ್ಯರು ಬಹಳ ಜನರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಒಂದು ರೀತಿಯ ಮಾನಸಿಕ ಒತ್ತಡ ಇರುತ್ತೆ. ಕೆಲಸದಲ್ಲಿ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಯಾವಾಗ ಸಂಜೆ ಆಗುತ್ತೋ ಇಲ್ಲ ಯಾವ ಶಿಫ್ಟ್ ಮುಗಿಯುತ್ತೋ ಅಂತ ಕಾಯ್ತಾ ಇರ್ತೀವಿ. ಈ ಕೆಲಸನ ಬಿಟ್ಟು ಬೇರೆ ಕೆಲಸ ಹೋಗ್ಬಿಡೋ ಅನ್ನುವಂತೆಲ್ಲ ಆಲೋಚನೆ ಬರುತ್ತೆ. ಇಂತಹ ಸಿಚುವೇಶನ್ ಅಲ್ಲಿ ಕ್ಲೈಂಟ್ ಒಬ್ರು ತಮಗೆ ಯಾವಾಗ ಇದು ಕೊನೆಯಾಗುತ್ತೆ ಅಂತ ಕೇಳಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರು. ಇವರಿಗೆ ಈಗ ALP ಕುಂಭಲಗ್ನ, ನಡೆಯುವ ನಕ್ಷತ್ರ ಪೂರ್ವಭದ್ರ 3ನೇ ಪಾದ, ಲಗ್ನ ಹಾಗೂ ನಕ್ಷತ್ರದ ಅವಧಿ ಏಪ್ರಿಲ್ 2025 ಇರುತ್ತೆ. ಲಗ್ನದ ನಕ್ಷತ್ರಾಧಿಪತಿ ಗುರು, ಲಗ್ನದಿಂದ 7ನೇ ಮನೆಯಲ್ಲಿದ್ದಾರೆ, ಒಳ್ಳೆಯ ಸ್ಥಾನದಲ್ಲಿ ಇದ್ದಾರೆ. ಅವರ ಕರ್ಮಸ್ಥಾನ ಅಥವಾ ಉದ್ಯೋಗ ಸ್ಥಾನ ಅಂತಾನೆ ಹೇಳ್ತೀವಿ. 10ನೇ ಭಾವ ವೃಶ್ಚಿಕ ರಾಶಿ, ಅದರಲ್ಲಿ ನಡೆಯುವ ನಕ್ಷತ್ರ ಜ್ಯೇಷ್ಠ, ಅದರ ಅಧಿಪತಿ ಬುಧ. ಅವರು ವೃಶ್ಚಿಕ ರಾಶಿಯಲ್ಲಿ ಇರೋದ್ರಿಂದ ALP ಲಗ್ನದಿಂದ 10ನೇ ಭಾವಕ್ಕೆ ಬರುತ್ತದೆ. ಸೊ ಹಾಗಾಗಿ ಕೆಲಸದ ಒತ್ತಡಗಳು ಅತಿ ಹೆಚ್ಚಾಗಿರುತ್ತದೆ ಅಂತ ಗೊತ್ತಾಗ್ತಿದೆ. 7ನೇ ಭಾವ ಆಪೋಸಿಟ್, ಕೊಲೀಗ್ಸ್, ಫ್ರೆಂಡ್ಸ್, ಸ್ಪೌಸ್ ಅಂತ ಹೇಳ್ತೀವಿ. 7ನೇ ಭಾವ ಸಿಂಹ ರಾಶಿಯಲ್ಲಿದೆ, ಅದರಲ್ಲಿ ನಡೆಯುವ ನಕ್ಷತ್ರ ಉತ್ತರ, ಅದರ ಅಧಿಪತಿ ರವಿ. ಅವರು ಕೂಡ ALP ಲಗ್ನದಿಂದ 10ನೇ ಮನೆಯಲ್ಲೇ. ಕೆಲಸದಲ್ಲಿ ತಮ್ಮ ಕೊಲೀಗ್ಸ್ ಅಥವಾ ಇವರಿಗಿಂತ ದೊಡ್ಡ ಪೊಸಿಷನ್ ಅಲ್ಲಿ ಇರೋದ್ರಿಂದ ಹೆಚ್ಚು ಒತ್ತಡ ಬರುತ್ತಿದೆ ಅಂತ ಗೊತ್ತಾಗ್ತದೆ. ರವಿ ಅಂದ್ರೆ ಲೀಡರ್, ಬಾಸ್, ರೂಲರ್ ಅಂತ ಹೇಳ್ಬೋದು. ರವಿ ಬುಧ ಇಬ್ರು ಲಗ್ನದಿಂದ 10ನೇ ಮನೆಯಲ್ಲಿ ಇರೋದ್ರಿಂದ ಇವರಿಗೆ ಕೆಲಸ ಹಾಗೂ ಜೊತೆಯಲ್ಲಿ ಕೆಲಸ ಮಾಡುವವರಿಂದ ಹೆಚ್ಚು ಒತ್ತಡ ತೊಂದರೆಗಳು ಉಂಟಾಗುತ್ತಿದೆ. ಇವರಿಗೆ ಈ ಸಮಸ್ಯೆ ಕಳೆದ 4 ವರ್ಷಗಳಿಂದ ಇದೆಯಾ ಅಂತ ಕೇಳಿದೆ. ಅದಕ್ಕೆ ಅವರು ಹೌದು ಅಂದ್ರು. ಏಕೆಂದ್ರೆ ಈ ಸಮಸ್ಯೆ ಶತಭಿಷ ನಕ್ಷತ್ರ 4ನೇ ಪಾದದಿಂದಲೇ ಶುರುವಾಗಿದೆ. ಈಗ ಈ ಸಮಸ್ಯೆ ಪೂರ್ವಭಾದ್ರ ನಕ್ಷತ್ರ 4ನೇ ಪಾದ ಬಂದಾಗ ಬಗೆಹರಿಯುತ್ತೆ ಅಂತ ಹೇಳಿದೆ. ಅಂದ್ರೆ ಏಪ್ರಿಲ್ 2025 ನಂತರ ಲಗ್ನವು ಕುಂಭರಾಶಿಯಿಂದ ಮೀನರಾಶಿಗೆ ಬದಲಾದಾಗ ಕೆಲಸದ ಒತ್ತಡ ಕಡಿಮೆಯಾಗಿ ನನಗಿಷ್ಟವಾಗುವಂತೆ ಇರುತ್ತದೆ ಅಂತ ಹೇಳಿದೆ. 4 ವರ್ಷ ತೆಗೆದುಕೊಂಡಿದ್ದೀರಾ, ಇನ್ನು 2 ತಿಂಗಳಲ್ಲಿ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳಿದಾಗ ಅದು ಬಹಳ ಖುಷಿ ಆಯ್ತು. ನಮಗೆಲ್ಲರಿಗೂ ನಮ್ ಕಷ್ಟ ಯಾವಾಗ ಇರುತ್ತೆ ಅನ್ನೋದು ತಿಳಿದೆ ಒದ್ದಾಡ್ತಾ ಇರ್ತೀವಿ. ಆದ್ರೆ ಈ ಅಕ್ಷಯ ಲಗ್ನ ಪದ್ಧತಿ ಮುಖಾಂತರ ಈ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಸದ್ಯದ 10ನೇ ಭಾವದ ನಕ್ಷತ್ರಾಧಿಪತಿ ಬುಧ ಹಾಗೂ ಏಪ್ರಿಲ್ 2025 ನಂತರ ಬರುವ 10ನೇ ಭಾವದ ನಕ್ಷತ್ರಾಧಿಪತಿ ಕೇತು ಆಗಿರೋದ್ರಿಂದ ಇವರಿಗೆ ವಿಷ್ಣು ಹಾಗೂ ಗಣಪತಿ ಆರಾಧನೆ ಮಾಡಕ್ಕಿದೆ. ಈ ದೇವರ ಆರಾಧನೆ ಅವರಿಗೆ ಮಾನಸಿಕವಾಗಿ ಶಕ್ತಿ ಕೊಡುತ್ತದೆ. ಮಾನಸಿಕವಾಗಿ ನಾವು ಸ್ಟ್ರಾಂಗ್ ಈ ಒತ್ತಡಗಳನ್ನು ತಡೆಯುತ್ತಾ ಇರಬಹುದು. ಈ ಸಂದರ್ಭದಲ್ಲಿ ಅಕ್ಷಯ ಲಗ್ನ ಪದ್ಧತಿ ಜ್ಯೋತಿಷ್ಯ ವಿಧಾನವನ್ನು ಬೋಧಿಸಿದ ವಾಕ್ಯವಿ ಶ್ರೀ ಮೂರ್ತಿ ಹಾಗೂ ನನ್ನ ಎಲ್ಲಾ ಗುರುಗಳಿಗೂ ಹೃತ್ಪೂರ್ವಕ ವಂದನೆಗಳು. ಹಾಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಪ್ರಶ್ನೆಗಳನ್ನು ಕಾಮೆಂಟ್ ಮಾಡಿ, ಮರೆಯದೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ನಮಸ್ಕಾರ.